ಇನ್ನೊಂದು ವಾರ ಗ್ಯಾಸ್ ಸಿಗಲ್ಲ ಅಂತ ಗೊತ್ತಾಗ್ತಾ ಇದ್ದಂತೆ ಹೋಟೆಲ್ ಅಸೋಸಿಯೇಷನ್ ಅವರು ತುರ್ತು ಸಭೆ ಮಾಡಿದ್ದಾರೆ. ಈ ವೇಳೆ ಸರ್ಕಾರದ ನಿರ್ಧಾರದ ವಿರುದ್ಧ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಸಿಹಿ ಸುದ್ದಿ ಬರಬಹುದು ಅಂತ ನಿರೀಕ್ಷೆ ಇತ್ತು, ಇದು ಸಂಪೂರ್ಣ ನಿರಾಸೆಯಾಗಿದೆ. ಯುಗಾದಿಗೆ ಒಳ್ಳೆ ಒಬ್ಬಟ್ಟು ಹಾಕೋಣ ಅಂತ ಇದ್ವಿ, ಆದರೆ ಹೋಟೆಲ್ ಮಾಲೀಕರಿಗೆ ಗ್ರಾಹಕರಿಗೆ ಕಹಿ ಸುದ್ದಿ ಸಿಕ್ಕಿದೆ ಅಂತ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ PC ರಾವ್ ಹೇಳಿದ್ದಾರೆ. ಕನಿಷ್ಠ 9,000 ಸಿಲಿಂಡರ್ ಸರಬರಾಜು ಮಾಡಬೇಕು, ಆದರೆ ಹೋಟೆಲ್ ಕ್ಷೇತ್ರಕ್ಕೆ ಕೇವಲ 1,000 ಸಿಲಿಂಡರ್ ಕೊಡ್ತೇವೆ ಅಂತ ಹೇಳಿದ್ದಾರೆ. ಇದರಿಂದ ಯಾವುದೇ ತಿಂಡಿ ತಿನಿಸು ನೀಡೋದಕ್ಕೆ ಸಾಧ್ಯ ಇಲ್ಲ ಅಂತ ಮಾತಾಡಿದ್ದಾರೆ. ಮಧ್ಯಪ್ರಾಚ್ಯದ ಯುದ್ಧದ ಬಿಸಿ ಬೆಂಗಳೂರಿನ ಹೋಟೆಲ್ಗಳಿಗೂ ಕೂಡ ತಟ್ಟಿದೆ ಅನ್ನೋದರಲ್ಲಿ ಯಾವುದೇ ಅನುಮಾನವಿಲ್ಲ. ಯಾಕಂದರೆ ಏನು ಹೋಟೆಲ್ಗಳು ನಡಿಬೇಕು ಅಂತಂದರೆ ಅತಿ ಪ್ರಮುಖವಾಗಿ ಸಿಲಿಂಡರ್ ಅಥವಾ ಫ್ಯೂಯಲ್ನ ಅವಶ್ಯಕತೆ ಸಾಕಷ್ಟಿದೆ. ಬೆಂಗಳೂರಲ್ಲಿ ಸುಮಾರು 30,000ಕ್ಕೂ ಅಧಿಕವಾದಂಥ ಹೋಟೆಲ್ಗಳು ದಿನನಿತ್ಯ ಆಹಾರವನ್ನು ಪೂರೈಕೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಆದರೆ ಸಿಲಿಂಡರ್ಗಳಿಲ್ಲದೆ ಏನು ಹೋಟೆಲ್ಗಳು ಬಂದ್ ಆಗ್ತಾ ಇದೆ. ಈ ಕುರಿತು ಮಾತನಾಡಲಿಕ್ಕೆ ಏನು ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದ ಗೌರವಾಧ್ಯಕ್ಷರಾದಂತಹ PC ರಾವ್ ಅವರಿದ್ದಾರೆ. ಬನ್ನಿ ಅವರನ್ನು ಮಾತಾಡ್ತಾ ಹೋಗ್ತೀನಿ. ಸರ್, ಇತ್ತೀಚೆಗೆ ವಿ ಸೋಮಣ್ಣ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು, ಏನು ಹೋಟೆಲ್ಗಳಿಗೆ 1000 ಸಿಲಿಂಡರ್ಗಳನ್ನು ನಾವು ಪೂರೈಕೆ ಮಾಡುವ ಕೆಲಸವನ್ನು ಮಾಡ್ತೇವೆ ಅಂತ. ಈ ಒಂದು ಹೇಳಿಕೆಯನ್ನು ಆಲಿಸಿದಂಥದ್ದಲ್ಲಿ ನಿಮ್ಮ ಅಭಿಪ್ರಾಯ ಏನಿದೆ? ನಮ್ಮ ಆಹಾರ ಮತ್ತು ನಾಗರಿಕ ಇಲಾಖೆ ಮಿನಿಸ್ಟರು 1,000 ಸಿಲಿಂಡರ್ ಮಾತ್ರ ಹೋಟೆಲ್ನವರಿಗೆ ಕೊಡ್ತೇವೆ ಅಂತ ಹೇಳಿರುವುದು ನಮಗೆ ಬಹಳ ಅಸಮಾಧಾನ ಆಗಿದೆ. ಇದು ನಿಜವಾಗಿಯೂ ಬಹಳ ಕಷ್ಟಕರವಾದ ಪರಿಸ್ಥಿತಿಗೆ ನೋಡಿದೆ. ಈ ಯುಗಾದಿ ನಮಗೆ ಕಹಿ ಯುಗಾದಿ ಆಗುತ್ತಾ ಇದೆ. ಈ ಸಂದರ್ಭದಲ್ಲಿ ಕೂಡ ನಮ್ಮ ಎಲ್ಲ ಪ್ರಯತ್ನ ಮಾಡಿ ಇತರ ಅರೇಂಜ್ಮೆಂಟ್ಗಳ ಪ್ರಕಾರ ಆದಷ್ಟು ಮಟ್ಟಿಗೆ ಮೆನುವಿನಲ್ಲೆಲ್ಲ ಕಡಿತ ಮಾಡಿ ಕೆಲವು ಹೋಟೆಲ್ಗಳಲ್ಲಿ ಸೌದೆ ಒಲೆಯನ್ನು ಉಪಯೋಗಿಸಿ ನಮ್ಮ ಗ್ರಾಹಕರಿಗೆ ಉಣಬಡಿಸ್ತೇವೆ. ಸರ್, ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿತ್ತು? ಕೇಂದ್ರ ಸಚಿವರಾಗಿದ್ದಾರೆ, ಅದರಲ್ಲೂ ಕೂಡ BJP ಗೌರ್ಮೆಂಟ್ ಇದೆ. ಸೊ ಕರ್ನಾಟಕಕ್ಕೆ ಹೆಚ್ಚಿನ ಒಂದು ಸಿಲಿಂಡರ್ಗಳನ್ನು ಕೊಡಿಸ್ಬೋದಿತ್ತು ಅಥವಾ ಹೇಗೆ? ನಿಮ್ಮ ಅಭಿಪ್ರಾಯ ಏನು? ಇಲ್ಲ, ಈ ಅಧಿಸೂಚನೆ ಕೊಟ್ಟಿರೋದು ಮುನಿಯಪ್ಪರವರು, ಕರ್ನಾಟಕ ಸರ್ಕಾರದ ಫುಡ್ ಆ್ಯಂಡ್ ಸಿವಿಲ್ ಮಿನಿಸ್ಟರು. ನಮಗೆ 20% ಆದರೂ ವಿತರಣೆ ಕೇಂದ್ರ ಸರ್ಕಾರದಿಂದ ಬಂದದ್ದನ್ನು ನಮಗೆ ಕೊಟ್ಟಿದ್ದರೆ ಸ್ವಲ್ಪ ಮಟ್ಟಿಗೆ ನಿರಾಳವಾಗ್ತಿತ್ತು. ನಮ್ಮ ಬೇಡಿಕೆ ಕನಿಷ್ಠ 50% ಕೊಡಿ, ಎಲ್ಲ ತಿಂಡಿಗಳನ್ನು ಮಾಡುವ ಪ್ರಯತ್ನ ಮಾಡ್ತೇವೆ, ಹೋಟ್ಲ್ಗಳಿಗೆ ತೊಂದರೆ ಆಗದಂತೆ ನೋಡ್ಕೊಳ್ತೇವೆ ಅಂತ ಹೇಳಿದ್ದೇವೆ. ಆದರೆ ಅದು ಇವಾಗ ನಿರಾಸೆಯಾಗಿದೆ. ಆದಷ್ಟು ಬೇಗ ನಮ್ಮ ಮುಖ್ಯಮಂತ್ರಿಗಳನ್ನು ಹೋಗಿ ಭೇಟಿ ಆಗ್ತೇವೆ ಮತ್ತು ಸಾಧ್ಯವಾದರೆ ಕೇಂದ್ರ ಪೆಟ್ರೋಲಿಯಂ ಮಿನಿಸ್ಟರನ್ನು ಹೋಗಿ ಭೇಟಿಯಾಗಲಿದ್ದೇವೆ. ಸರ್, ಮುಂದುವರೆದಂತೆ ಇತ್ತೀಚಿನ ವರದಿ ನಿಮಗೆ ಗೊತ್ತಿರುತ್ತೆ, ನೀವು ಕೂಡ ಗೌರವಾಧ್ಯಕ್ಷರಾಗಿದ್ದೀರಿ. ಎಷ್ಟು ಹೋಟೆಲ್ಗಳು ಈಗ ಬಂದಾಗಿದೆ? ಇನ್ನು ಮುಂದುವರೆದಂತೆ ನಿಮ್ಮ ಮುಂದಿರುವ ಸವಾಲುಗಳೇನು? ಬಹಳ 40,000 ಹೋಟೆಲಲ್ಲಿ ಬಹಳ ತೀರಾ ಕಡಿಮೆಯಾಗಿ ಒಂದು 20ರಿಂದ 25 ಹೋಟೆಲ್ಗಳು ಬಂದಾಗಿದೆ. ಬಂದಾಗುವುದು ಆದಷ್ಟು ಕಡಿಮೆ ಆಗಬೇಕು. ನಮ್ಮ ಹೋಟೆಲ್ ಮಾಲೀಕರು ಸಾಧ್ಯವಾದಷ್ಟು ಕಡೆಯ 1 kg ಗ್ಯಾಸ್ ಇರುವವರೆಗೂ ನಮ್ಮ ಗ್ರಾಹಕರನ್ನು ನೋಡಿಕೊಳ್ಳಬೇಕು. ಇದು ನಮ್ಮ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಎಂದು ತಿಳಿದುಕೊಂಡು ಅವರಲ್ಲಿ ಯುದ್ಧ ಮಾಡುವಾಗ ನಾವು ಇಲ್ಲಿ ನಮ್ಮ ಗ್ರಾಹಕರಿಗೆ ಉಣಬಡಿಸುವಂಥ ಯುದ್ಧವನ್ನೇ ಮಾಡಬೇಕಾಗ್ತದೆ. ಸರ್ಕಾರ ಕೂಡ ನಮಗೆ ಕೈ ಜೋಡಿಸಬೇಕು. ಸರ್ಕಾರ ಕೈ ಜೋಡಣೆ ಹೋಟೆಲ್ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯದಲ್ಲಿ ಸಹಕಾರ ಮಾಡಬೇಕು ಅಂತ ನಾವು ಒತ್ತಾಯಿಸ್ತಾ ಇದ್ದೇವೆ. ಸರ್, ಈ ಒಂದು ಸಂದರ್ಭದಲ್ಲಿ ಅತಿ ಪ್ರಮುಖವಾಗಿ ಪರ್ಯಾಯ ವ್ಯವಸ್ಥೆ ಅನ್ನೋದು ಅತಿ ಪ್ರಮುಖ. ಸೊ ಹೋಟೆಲ್ ಮಾಲೀಕರಿಗೆ ನಿಮ್ಮ ಸಜೆಷನ್ಸ್ ಏನು ಪರ್ಯಾಯ ವ್ಯವಸ್ಥೆಯ ಬಗ್ಗೆ ಫ್ಯೂಯಲ್ ವಿಷಯದಲ್ಲಿ? ಖಂಡಿತ ಪರ್ಯಾಯ ವ್ಯವಸ್ಥೆ ಇದ್ದೇ ಇದೆ. ಯಾವುದೇ ಸಂದರ್ಭದಲ್ಲಿ ಪರ್ಯಾಯ ವ್ಯವಸ್ಥೆ ಇಲ್ಲದೆ ಸಾಧ್ಯವಿಲ್ಲ. ಎಂಥ ಕಷ್ಟಕರವಾದಂಥ ಕೋವಿಡ್ ಸಂದರ್ಭದಲ್ಲೂ ಸಂಪೂರ್ಣ ಸುಮಾರು 15ರಿಂದ 20 ಲಕ್ಷ IT ಕಂಪನಿಯವರು ವರ್ಕ್ ಫ್ರಮ್ ಹೋಮ್ ಮಾಡಿದರು. ಅದೇ ರೀತಿ ನಮಗೂ ಇದು ಒಂದು ಸವಾಲು. ಯಾವುದಾದರೂ ಮಟ್ಟಿಗಾದರೂ ಪರ್ಯಾಯ ವ್ಯವಸ್ಥೆಗೆ ನಾವು ಒಗ್ಗೂಡ್ತೇವೆ. ಹಂತವಾಗುತ್ತದೆ. ಕೆಲವರಿಗೆ ಅದು ಇಮಿಡಿಯೇಟ್ ಆಗುವುದಿಲ್ಲ. ಕೆಲವು ಭಾಳಷ್ಟು ಕಾರಣಗಳಿರುತ್ತದೆ. ಅದಕ್ಕೆ ಬೇಕಾದಂಥ ಇಕ್ವಿಪ್ಮೆಂಟ್ಸ್ಗಳು ತಕ್ಷಣ ಲಭ್ಯವಾಗಬಹುದು. ಸಮಯ ತೆಗೆದುಕೊಂಡು ಒಂದು ಪರ್ಯಾಯ ವ್ಯವಸ್ಥೆಗಾದರೂ ನಾವು ಪ್ರತಿಯೊಂದು ಹೋಟೆಲ್ ಮಾಲೀಕರು ಮುಂದೆ ಇದು ಮಾಡ್ತಾ ಇದ್ದಾರಲ್ಲ. ಎಸ್ ಮೇಡಮ್, ಸೌದೆ ಒಲೆ ಅಡುಗೆ ಅಂತೂ ಎಲ್ಲ ಕಡೆ ಶುರುವಾಗಿದೆ ಈಗ. ಇನ್ನು ಒಂದು ವಾರ ಅಲ್ಲ, 100 ಕೋಟಿ ಲಾಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ತುಂಬ ಈ ಯುಗಾದಿ ನಮಗೆ ಕಹಿ ಆಯಿತು ಅಂತ. ಬೇವು ಬೆಲ್ಲ, ಸಿಹಿ ಕಹಿ, ಅದರ ಸಮ್ಮಿಳಿತವೇ ಜೀವನ.
ಹೌದು. ಆದರೆ ಈ ಬಾರಿ ಯುಗಾದಿ ಕಹಿ. ಬರೀ ಬೇವು, ಗ್ರಾಹಕರಿಗೆ ನಾವು ಹೋಳಿಗೆ ಊಟ ಹಾಕ್ಬೇಕಂತ ಇದ್ವಿ, ಒಬ್ಬಟ್ಟು. ಸೊ ಅವ್ರಿಗೂ ಒಂದು ಬದ್ಧತೆ ಇದೆ. ಈಗ ಕ್ಲೋಸ್ ಮಾಡಿಬಿಡ್ತೀವಿ ನಮಗೇನಂತೆ ಅಂತ ಯೋಚನೆ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅವ್ರಿಗೂ ಗೊತ್ತಿದೆ ಡಿಪೆಂಡೆನ್ಸಿ ಎಷ್ಟಿದೆ ಅಂತ. ನಿಜ. ಸೊ ನಮ್ಮ ರಾಮ್ ಕೂಡ ಪಾಪ ಊಟಕ್ಕೆ ಒದ್ದಾಡ್ತಾ ಇದ್ದಾರೆ. ಈಸ್ ಅ ಬ್ಯಾಚುಲರ್ ಆ್ಯಕ್ಚುಲಿ, ಹುಬ್ಳಿ ಅವರು. ಇಲ್ಲಿ ಅವರು ಎಲ್ಲಿ ಪಿ ಜಿಯಲ್ಲಿ ಇರ್ತೀರಾ? ಇಲ್ಲ ಮ್ಯಾಮ್, ಮನೆ ರೂಮ್ ಮಾಡಿದ್ದೀನಿ. ಬಟ್ ಹೊರಗಡೆನೆ ಊಟ ಮಾಡೋದು. ಹೇಗಿದೆ ಹೇಳಿ ರಾಮ್, ಹೇಗಿದೆ? ಇಲ್ಲ ಮ್ಯಾಮ್, ಕಷ್ಟ ಆಗುತ್ತೆ. ಯಾಕಂದ್ರೆ ಒಂದಿಷ್ಟು ನಾವು ಡೈಲಿ ಹೋಗೋ ಹೋಟೆಲ್ಗಳು ಆಲ್ಮೋಸ್ಟ್ ಕ್ಲೋಸ್ ಆಗಿದ್ದಾವೆ ಈಗ. ಸೊ ಹಂಗಾಗಿ ನಮಗೆ ಸಮಸ್ಯೆ ಇದೆ. ಹೌದು. ಸೊ ಎಲ್ಲಿರುತ್ತೋ ಅಲ್ಲಿ ಹೋಗು ಊಟ ಮಾಡ್ತೀವಿ ಅಷ್ಟೇ. ಅಂದ್ರೆ ಇದೆಯಾ, ಅವೈಲಬಿಲಿಟಿ ಇದೆಯಾ ಹೋಟೆಲ್ಗಳು ಬೇಕಾದಷ್ಟು? ಒಂದಿಷ್ಟು ಇದೆ ಮ್ಯಾಮ್. ಹೌದು, ಒಂದು ದೊಡ್ಡ ಹೋಟೆಲ್ಗಳಲ್ಲಿ ಈಗ ಬೆಳಗ್ಗೆ ಹೋದ್ರೆ ನಮಗೆ ಬೇಕಾಗಿರೋದು ಅಂದ್ರೆ ಒಂದಿಷ್ಟು ಈ ಸಾಂಬಾರ್, ನೀವು ಹೇಳ್ದಂಗೆ ಇಡ್ಲಿಗೆ ಜಸ್ಟ್ ಚಟ್ನಿ ಕೊಡ್ತಿದ್ದಾರೆ, ಸಾಂಬಾರ್ ಕೊಡಲ್ಲ, ಹಂಗೆಲ್ಲ ಪರಿಸ್ಥಿತಿ ಇದೆ. ಆಮೇಲೆ ದೋಸೆ ಕೆಲವೊಂದ್ ಕಡೆ ಸಿಗ್ತಾ ಇಲ್ಲ. ಸೊ ರೈಸ್ ಬಾತು ಆ ಥರ ಊಟ ತಿಂಡಿ ಸಿಗುತ್ತೆ. ಒಂದ್ಸರಿ ಮಾಡ್ಬಿಟ್ರೆ 3 ಹೊತ್ತು ಅದನ್ನೇ ಬಡಿಸೋದು. ನಿಜ, ಹಂಗೆ ಆಗಿದೆ. ಕರೆಕ್ಟ್. ನೋಡಿ, ಹೀಗಿದೆ ಪರಿಸ್ಥಿತಿ.